ಕೋಟಿ ಲಿಂಗಗಳಿದೆಯಂತೆ. ಯೂಟ್ಯೂಬ್ ಅಲ್ಲಿ ಇರುತ್ತೆ. ಬೆಟ್ಟಕ್ಕೆ ಬಂದಿದ್ದೀವಿ, ನೀವೆಲ್ಲ ಟ್ರೈ ಮಾಡ್ಬೇಕು. ಆಗ್ಬಿಡ್ತೀರ. ಪ್ರೇಮ ಭಾರ ಒಂದು ಸಂಕೇತ. ಏನು ಇಲ್ಲ. Moses Wonders, exploring the world's marvels. ವೆಲ್ಕಮ್ ಟು ಮೋಸಸ್ ವಂಡರ್ಸ್. ಇವತ್ತು ಬಂದು ನಾವು 4 ಪ್ಲೇಸ್ನ ಹೋಗಿ ಕವರೇ ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ. ಹೋಗ್ತಾ ನೋಡ್ರಿ. ಫಸ್ಟು ನಮ್ಮ ಗ್ಯಾಂಗ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಇವನ್ ಬಂದು ನಂದನ್ ಅಂತ, ಇವ್ರು ಬಂದು ಶಶಾಂಕು. ಇವ್ರು ನೋಡ್ರಿ, ಏನು ಹೇಳೋದೇ ಬೇಡ, ಆಯ್ ಅಂತಾರೆ ಅಷ್ಟೇ ಸಾಕಾಗಿತ್ತು. ಇವ್ರು ಬಂದು ತುಂಬಾ ಸ್ಪೆಷಲ್. ಇವ್ರು ಬಂದು ನಮ್ ರೈಡರು. ಗಾಡಿ ಓಡ್ಸಕ್ ಬರಲ್ಲ ಅವ್ರಿಗೆ. ವೆಹಿಕಲ್ ಹೋಗ್ತಿದೀವಿ, ನೆಕ್ಸ್ಟ್ ಏನಾಗುತ್ತೆ ಅಂತ ಎಲ್ಲ ತೋರಿಸ್ತೀವಿ. ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇದು ಬಂದು ಕೈಲಾಸಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಬನ್ನಿ ಹಂಗೆ ಮುಂದೆ ನೋಡೋಣ ಏನಿರುತ್ತೆ ಅಂತ. ನೋಡಿ ಇದೇ ಬೆಟ್ಟ. ನಾನ್ ನೋಡ್ರೆ ಫುಲ್ಲು ಸುಸ್ತೇ ಆಗ್ಬಿಟ್ಟಿದ್ದೀನಿ. ಬೆಟ್ಟ ಯಾವಾಗ ಇರುತ್ತೀನೋ ಗೊತ್ತಿಲ್ಲ. ಬನ್ನಿ ನೋಡೋಣ ಮುಂದೆ ಏನಾಗುತ್ತೋ. ಇವರೆಲ್ಲ ಹೋಗ್ತಾ ಇದ್ದಾರೆ. ನಿಮ್ಗೆ ಶಾರ್ಟ್ ಕಟ್ ಬೇಕಂದ್ರೆ ಹಿಂಗೆ ಎತ್ಬಿಟ್ರೆ ಟಕ್ ಅಂತ ಹೋಗ್ಬಿಡ್ತೀರಾ. ಏನಾದ್ರು ನಿಮ್ಗೆ ಪೇಷನ್ಸ್ ಮತ್ತೆ ಕಾಲಿದೆ ಅಂದ್ರೆ ಹೋಗ್ಬೋದು ಹಿಂಗೆ ನಡ್ಕೊಂಡು. ನೋಡಿ ಇಲ್ಲೊಬ್ಬ ಸ್ಟಂಟ್ ಮಾಡ್ತಾ ಇದ್ದಾನೆ. ಇಲ್ಲ ನಿಮ್ ಗ್ರೂಪ್ ಅಲ್ಲೇ ಈ ತರ ಐತಾರೆ ಮಾಡೋರು. ಇನ್ನೂ ಬೆಟ್ಟನೇ ಎತ್ತಿಲ್ಲ, ಅವಾಗ ಏನ್ ನಡುಕ್ತೈತೇನೋ ನೋಡಿ. ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಏನ್ ಆಕ್ಟಿಂಗ್ ಮಾಡ್ತಾವ್, ಯಾರನ್ನ ಎತ್ಕೊಂಡು ಹೋಗ್ತಾರ ಅಂತ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಬೆಟ್ಟ ನೋಡಿದ್ರೆ ನಮ್ಗೆ ದೊಡ್ಡದೇ ಇದೆ, ಯಾಕಂದ್ರೆ ಬೆಟ್ಟ ಅಲ್ವಾ ಅದಕ್ಕೆ. ಫೋಟೋಶೂಟ್ ಪ್ಲೇಸ್ ಇಲ್ಲ ಅಂದ್ರೆ ಇಲ್ಲಿ ಬಂದು ಫೋಟೋಶೂಟ್ ಮಾಡ್ಬೋದು ನೀವು ಆರಾಮಾಗಿ. ಇದು ಪ್ರೇಮ ಭಾರ ಒಂದು ಸಂಕೇತ. ಬಿಸಿಲಿದ್ದಾಗ ಬಂದ್ಬಿಟ್ಟಿದೀವಿ. ನೀವೆಲ್ಲ ಈ ತರ ಬರಕ್ ಹೋಗ್ಬೇಡ್ರಿ, ನನ್ ಕಲರ್ ಆಗ್ಬಿಡ್ತೀರ. ಇಲ್ಲೆಲ್ಲ ಚಪ್ಪಲಿ ಬಿಟ್ಟು ಹೋಗ್ಬೇಕು. ಇವಾಗ ನಾನು ಬೇರೆ ಶೂ ಹಾಕ ಬಂದಿದ್ದೀನಿ, ಅದನ್ನು ಬಿಚ್ಚಬೇಕು. ಬ್ರೋ ಸುಸ್ತಾದ್ರ? ಫುಲ್ಲು ಆಗ್ತಿಲ್ಲ ನೋಡಿ ಎಷ್ಟು ದೊಡ್ಡ ಬೆಟ್ಟ. ಫುಲ್ ಬ್ರೋ ಇದು ಬ್ರೋ ಬೆಟ್ಟ ಇದ್ದು. ಫುಲ್ ಎಂಟ್ರೆನ್ಸ್ ಬಂದಿದ್ದೀವಿ. ಒಳಗಡೆ ಯಾವ ಥರ ಇದೆ ಯಾವ ಥರ ಇದೆ ಅಂತ ಫುಲ್ಲು ಎಲ್ಲ ಮಸ್ತಾಗಿ ಒಂಥರ ಫುಲ್ಲು ಗುಹೆ ಥರನೇ ಇದೆ. ಬೆಟ್ಟದೊಳಗಡೆನೆ ಗುಹೆ ಇದೆ. ಯಾವ ಥರ ಇದೆ ಅಂದರೆ ನೋಡಿ ಫುಲ್ಲು. ಅದೇ ರವಿ ಏನಾದ್ರು ಹೇಳೋ ಬೆಟ್ಟದ ಬಗ್ಗೆ. ಒಳಗಡೆ ಬಂದಿದ್ಯಲ್ವಾ, ಏನು ನಿನ್ನ ಅನಿಸಿಕೆ? ಗೈಸ್ ಬೆಟ್ಟದೊಳಗೆ ಬಂದಿದೀವಿ, ಆದ್ರೆ ಸ್ಕ್ಯಾಮ್. ನಿಜ ಏನು ಇಲ್ಲ, ಬರಕ್ ಹೋಗ್ಬೇಡ್ರಿ. ಕೈಲಾಸಗಿರಿ ಬರ್ತೀನಿ ಅಂದ್ರೆ ಬರಕ್ ಹೋಗ್ಬೇಡ್ರಿ. ಸ್ಕ್ಯಾಮ್ ಏನು ಇಲ್ಲ. ಇದು ಯಾವ್ದೋ ಒಂದು ಬಂಡೆ ಕೊರ್ದವ್ರೆ. ಈ ಬಂಡೆ ಕೊರ್ದಿ ಅಲ್ಲೊಂದು ಗಿರಿಜಾ ಕಲ್ಯಾಣ ಅಂತ ಏನೋ ದೇವ್ರದ್ದು ಶಿಲೆ ಇರ್ಬೋದು ಅಷ್ಟೇ. ಅದು ಬಿಟ್ರೆ ಇನ್ನೂ ಒಳಗಡೆ ಹೋಗ್ಬೇಕು, ಬೇರೆ ಇನ್ನೇನು ಇಲ್ಲ. ಇಲ್ಲಿ ಬರ್ಬೇಡ್ರಿ, ವೇಸ್ಟ್. ಇದ್ರ ಬಂದು ನಂದಿ ಹಿಲ್ಸ್ಗಾದ್ರೂ ಹೋಗ್ಬಿಡ್ರಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೇಜಾರಿಲ್ಲ. ಎಲ್ಲ ನಿಜವಾಗ್ಲೂ ವೇಸ್ಟ್ ಆಗಿ. ಗಿರಿಜಾ ಕಲ್ಯಾಣ ತೋರಿಸ್ತೀವಿ ಬರ್ರಿ ನಿಮ್ಗೆ. ಸೆಲ್ಫಿ ಅಲ್ಲ, ಗಿರಿಜಾ ಕಲ್ಯಾಣ ತೋರ್ಸೋದು ನೋಡಿ. ಗೊತ್ತಿಲ್ಲ ನನಗೆ. ಇದೊಂದು ಸ್ಟ್ಯಾಚು ಕಲ್ಯಾಣಿ. ಗಿರಿಜಾ ಕಲ್ಯಾಣ ಅಂತ. ಗಿರಿಜಾ ಕಲ್ಯಾಣಿ ಸ್ಟೇ, ಅವರು ಹೋಮ್ ಸ್ಟೇ ಆಗೋಕ್ಕೋಸ್ಕರ ಇವ್ರಿಗೆ ದೊಡ್ಡ ಬಂಡೇಲಿ ಕೊಡ್ತವ್ರೆ ಅಷ್ಟೇ. ಅದೊಂದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನಾವು ಬಂದಿರೋರು ಆರಾಮಾಗಿ ಇಲ್ಲಿ ಕೆಳಗೆ ಇಳಿದು ಕುತ್ಕೊಂತ ಇದೀವಿ ಆರಾಮಾಗಿ. ಎಲ್ಲಾರು ಸೈಲೆಂಟ್ ಆಗಿ ಕೂತವ್ರೆ. 4 ಜನ ಗಲಾಟೆ ಮಾಡ್ತಿರೋದು. ಆ 4 ಜನ ಗಲಾಟಿನೇ ಹಿಂಗೆ ಕೇಳಿಸ್ತಾ ಐತೆ ನೋಡ್ರಿ. ಚೆನ್ನಾಗಿಲ್ಲ ಗೈಸ್, ನಿಜವಾಗ್ಲೂ ಬರಕ್ ಹೋಗ್ಬೇಡ್ರಿ. ನಮ್ಮ ಬಾಯ್ಸ್ ಕಳ್ದೋಗ್ಬಿಟ್ಟು ನೋಡ್ರಿ. ಮೋಸ ಮಾಡ್ಬಿಟ್ರು. ಬರಕ್ ಹೋಗ್ಬಿಡಿ. ಕೈಲಾಸಗಿರಿ ನಿಜ ವೇಸ್ಟ್. ನಾನು ಹೇಳ್ದಂಗೆ 4 ಗಂಟೆಗೆ ಎದ್ಬಿಟ್ಟು ನಂದಿ ಬೆಟ್ಟಕ್ಕೆ ಹೋಗ್ಬಿಡ್ರಿ. ಹೋಗ್ಬಿಟ್ಟು 10 ಗಂಟೆಗೆ ಮನೆಗೆ ಹೋಗ್ಬಿಡ್ರಿ. ಇನ್ನು ಒಳಗಡೆ ಬಂದಿದ್ದೀವಿ ನೋಡಿ. ಎಲ್ಲ ಯಾವ ಥರ ಇದೆ ಅಂದರೆ ಇಲ್ಲೊಂದು ಲೈಟ್ ಇದೆ. ಇವಾಗ ಫುಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಎಲ್ಲ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆಲ್ಲ ಬಂದು ಹೋಗ್ತಾ ಇದ್ದೀವಿ ನೋಡಿ. ಊಟ ಇದೆ. ಎಕ್ಸಿಟಾ
ಗಾಯ್ಸ್ ಎಕ್ಸಿಟೇ ಆಗ್ಬಿಟ್ಟು ಅಷ್ಟೊಂದೇನಿಲ್ಲ ಒಳಗಡೆ. ಪೂಜಾರಿ ಫೋನ್ ಕ್ಯಾಮ್ರಾ ಎಲ್ಲ ತೆಗಿಬೇಡಿ ಅಂದ್ರು. ಇನ್ನೇನು ವಿಡಿಯೋ ಎಲ್ಲಿಂದ ಮಾಡ್ಲಿ ನಾನು, ನೀವ್ ಹೇಳ್ರಿ, ನೀವ್ ಯೋಚನೆ ಮಾಡ್ರಿ. ಏನು ಹೋಗ್ತಾ ಇದೀವಿ ಇಲ್ಲಿ ಬಂದ್ರೆ ಪರ್ ಪರ್ಸನ್ಗೆ 15 rupees ಖರ್ಚಾಗುತ್ತೆ. ಒಂದ್ ಬಂದು ಚಪ್ಪಲಿ ಬಿಡತ್ತವ, ಚಪ್ಪಲಿ ಬಿಡಿ ಅಂತಾರೆ ಸ್ಟಾರ್ಟಿಂಗು. ಆಮೇಲೆ ಹೋಗ್ಬೇಕಾದ್ರೆ 5 ರೂಪಾಯಿ ಸ್ಕ್ಯಾನರ್ ಮಾಡ್ಬಿಡಿ ಅಂತಾರೆ. ಇನ್ನೇನ್ ಮಾಡ್ಲೇಬೇಕಾಗುತ್ತೆ. ಇನ್ನ ಗಾಡಿ ತಗೊಂತು ಅಲ್ಲೇ ಟಿಕೆಟ್ ಕೊಡ್ತಾ ಇರ್ತಾರೆ ಅಷ್ಟೇ. ಎಷ್ಟು ಖರ್ಚು ಆಯ್ತು ಟೋಟಲ್? 15 rupees, 15 ರೂಪಾಯಿ ಖರ್ಚಾಯ್ತು ಒಬ್ರಿಗೆ. ಕಾರ್ ಆದ್ರೆ ಎಷ್ಟಾಗುತ್ತಾ ಗೊತ್ತಿಲ್ಲ, ಇನ್ನ ಜೀಪ್ ಆದ್ರೆ ಎಷ್ಟಾಗುತ್ತಾ ಗೊತ್ತಿಲ್ಲ. ಫ್ಲೈಟ್ ಅಲ್ಲೂ ಬರ್ಬೋದು, ಬಟ್ ಪ್ಯಾರಾಚೂಟ್ ಅಲ್ಲಿ ಎಗರಬೇಕು ಅಷ್ಟೇ. ಗೈಸ್ ಇವಾಗ ನೆಕ್ಸ್ಟ್ ಎಲ್ಲ ಹೋಗೋದಂತ ಪ್ಲಾನ್ ಮಾಡ್ತಾ ಇದೀವಿ. 3 hours later. ಫೈನಲಿ ಇಲ್ಲಿ ಬಂದಿದ್ದೀವಿ, ಕೋಟಿಲಿಂಗ ಅಥವಾ. ಬನ್ನಿ ಹೋಗಿ ನೋಡೋಣ ಹೆಂಗಿದೆ ಅಂತ. ಇದೇ ಎಂಟ್ರೆನ್ಸು. ಇದೇನಾ ಬ್ರೋ ಎಂಟ್ರೆನ್ಸು? ಚಪ್ಪಲಿ ಶೂಬೆಲ್ಲ ಬಿಡ್ಬೇಕು ಬ್ರೋ, ಇಲ್ಲೆಲ್ಲ ಸ್ಲಿಪ್ಪರ್ ಬಿಡ್ಬೇಕು. ಮಾಡಿದ್ದೆ ಕೆಲಸ ನೋಡಿ, ಕಾಲು ತೊಳ್ಕೊಂಡಿತ್ತು, ಸುಸ್ತಾಗಿತ್ತು ಅದಕ್ಕೆ. ಫುಲ್ಲು ಜಾತ್ರೆ ಥರ ಇರುತ್ತೆ, ಪೂಜೆ ಸಾಮಾನು ಎಲ್ಲ ತಗೊಂಡೋಗ್ಬೋದು. ನಮಗೆಲ್ಲ ಏನು ಬೇಡ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಇದ್ರೊಳಗಡೆ ಹೋಗ್ಬೇಕು. 120 ಒಬ್ರಿಗೆ 20 ರೂಪಾಯಿ. 6 ವರ್ಷ ಅದು ಬಿಲೋ ಫ್ರೀ. ರವಿ ನೀನ್ 6 ವರ್ಷ. ರವಿ ನೀನ್ 6 ವರ್ಷ ತಾನೇನಾ? 5 ವರ್ಷ 6 ವರ್ಷನಾ? ಹಂಗ ಹೇಳ್ಬೇಡ ಕಣ. ಗೈಸ್ ಈ ತರ ಇರ್ತಾರೆ ಗ್ರೂಪಲ್ಲಿ ಒಬ್ಬೊಬ್ರು, ಏನು ಮಾಡಕ್ಕಾಗಲ್ಲ. ನಾವೇನು ಮಾಡಕ್ಕಲ್ಲ, ಅಷ್ಟೊಂದು ರಿಸ್ಕ್ ಎಲ್ಲ ಇಲ್ಲ ತಾಳ್ಮೆ ಇಲ್ಲ, ಅದಕ್ಕೆ ನಾವು ನುಗ್ಗದೆ. ಹಲೋ ಬ್ರೋ, ಹೇಳ್ತೀರಾ? ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಸಕ್ಕದಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡ್ಬೇಕು, ಬಂದು ಒಂದ್ಸತಿ ಇಲ್ಲಿ ಬಂದು ಟ್ರೈ ಮಾಡಿ. ಓಕೆ, ಈ ತರ ಎಲ್ಲ ಎಗ್ರದ ಅಲ್ಲ, ಇಲ್ಲಿಂದ ಹೋದ್ರು ಸುಮ್ಮನೆ ಅವನಿಗೆ ಹೋಗ್ಬಿಟ್ಟು ಅಲ್ಲೋದ. ಹೇ ಬ್ರೋ, ಬೈಪಾಸಿಂಗ್ ಡೈರೆಕ್ಟ್ ಟಿಕೆಟ್ ಇಲ್ದಂಗೆ ಹೋಗ್ತಿದ್ದ ಗಾಯ್ಸ್. ಗಾಯ್ಸ್ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಎಷ್ಟೊಂದು ಲಿಂಗಗಳು ಕಾಣಿಸ್ತದೆ ನೋಡಿ. ನೋಡಿ ಫುಲ್ಲು ಲಿಂಗಗಳೇ, ಎಷ್ಟಿದಾವ ಅಂತ ಗೊತ್ತಿಲ್ಲ, ಅದಕ್ಕೆ ಕೋಟಿ ಲಿಂಗ ಅಂತಾರೆ ಅನ್ಬೋದು. ಇಲ್ಲಿ ಆಲ್ಮೋಸ್ಟ್ ಇವತ್ತಂತೂ ಜನ ಇಲ್ಲ, ಫ್ರೀ ಇದೆ. ಲಿಂಗಗಳಿದಾವೆ ಇಲ್ಲಿ. ಈ ಲಿಂಗಗಳು ನೋಡಕ್ಕೆ ನಾವು ಎಷ್ಟು ದೂರದಿಂದ ಬಂದಿದ್ದೀವಿ ಗೊತ್ತಾ? ಬೆಂಗಳೂರಿಂದ ಬಂದಿದ್ದೀವಿ. ಕೋಟಿ ಲಿಂಗ ಇದೆಯಾ ಇಲ್ಲಿ? ಏನ್ ಸ್ಪೆಷಾಲಿಟಿ ಅವ್ರನ್ನ ಕೇಳಿ ಬ್ರೋ. ಬ್ರೋ ಇಲ್ಲಿ ಬಂದಿದ್ದೀರಲ್ವಾ, ನಿಮ್ಗೆ ಏನ್ ಅನ್ನಿಸ್ತಿದೆ? ಏನ್ ಸ್ಪೆಷಾಲಿಟಿ ಹೇಳಿ ಬ್ರೋ. ಇದಕ್ಕೆ ಕೋಟಿ ಲಿಂಗೇಶ್ವರ ಅಂತ ಹೆಸರು ಬಂದಿರೋದೆ. ಇಲ್ಲಿ ನೋಡ್ತಾ ಇದೀರಲ್ಲ ಲಿಂಗಗಳು, ಇಲ್ಲಿ ಕೋಟಿ ಲಿಂಗಗಳು ಇದೆಯಂತೆ, ಅದಕ್ಕೆ ಈ ತರ ಕೋಟಿ ಲಿಂಗೇಶ್ವರ ಅಂತ ಹೆಸರು. ಒಳಗಡೆ ಹೇಳಿದ್ರು ನಮ್ಗೆ ಇನ್ನೂ 1 ಕೋಟಿ ಲಿಂಗ ಆಗಿಲ್ವಂತೆ. 90 ಲಕ್ಷ ಲಿಂಗ ಇದೆ ಅಂತ. ಗೈಸ್ ವ್ಲಾಗ್ ಚಾನೆಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣನೇ ನೀವು ಎಲ್ಲ ನೋಡಬೇಕು. ಯಾಕಂದ್ರೆ ಇವಾಗ ಇಲ್ಲಿ ಬಂದಿರೋರು ನಾವು ಒಂದು ಲಡ್ಡು ತಿನ್ನೋ ಕಾಸಿಲ್ಲ ನಮ್ಮ ಹತ್ರ. ಬೇಗ ವಿಡಿಯೋ ನೋಡ್ಬಿಟ್ಟು ಮಾನಿಟೈಸ್ ಮಾಡಿಸ್ರಿ. ನಾವು ಇಲ್ಲಿ ತಿರ್ಗಾ ನೆಕ್ಸ್ಟ್ ಟೈಮು ಇಲ್ಲ ಎಲ್ಲಾದ್ರೂ ಬೇರೆ ಕಡೆ ದೇವಸ್ಥಾನಕ್ಕೆ ಹೋದಾಗ ಲಡ್ಡು ತಿನ್ನಕ್ಕೆ ಅದಕ್ಕೆಲ್ಲ ಕಾಸು ಬೇಕು. ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಲಿಂಕ್ ಮೇಲೆ ಟ್ಯಾಪ್ ಮಾಡಿ. ಲಿಂಕ್ ಅಲ್ಲಿ ಮೋಸಿಸ್ ವಂಡರ್ಸ್ ಚಾನಲ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಕಂಪ್ಲೀಟ್ ವಿಡಿಯೋ ಸಿಗುತ್ತೆ ನಿಮಗೆ. ಮಾನಿಟೈಸ್ ಮಾಡಿ. ಗಾಯ್ಸ್ ನೋಡಿ ಇದೆ 108 ಅಡಿದು. ನೋಡಿದ್ರೆ ಶಾಕ್ ಆಗ್ಬಿಡ್ತೀವಿ, ಆ ತರ ಮಾಡಿದ್ದಾರೆ. ಆನಿಮೇನೆ ನನಗೆ ಗೊತ್ತಾಗ್ತಿಲ್ಲ, ನೀವೇ ನೋಡಿ ಒಂದ್ಸಲ ಗೊತ್ತಾಗುತ್ತೆ. ಗಾಯ್ಸ್ ಇನ್ನೇನು ಎಕ್ಸಿಟ್ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಎಲ್ಲಾನು ಜಾತ್ರೆ ಐಟಮ್ ಎಲ್ಲ ಸಿಗುತ್ತೆ. ಯಾವ್ದು ಬೇಕೋ ಅದು ತಗೊಬೋದು ನೀವು. ರವಿ ತಗೊಳ್ಳೋ ನೀನು. ರವಿ ಯಾವ್ದು ತಗೊಂತೀವಿ ಮನೆಗೆ? ನಮ್ಮ ಮನೆಗೆ ಒಂದು M416 ಗನ್ ತಗೋತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆದ್ರೆ ಗನ್ ಇಲ್ಲ ಕಣೋ ಇಲ್ಲಿ, ಆಮೇಲೆ ಯಾರನ್ನ ಶೂಟ್ ಮಾಡ್ಬಿಟ್ರೆ ಅದು. ತಗೋ ಬೇಗ. ಬೇಡ ಕೇಳೋ, ಫಾಲೋವರ್ಸ್ ಕೊಡ್ತಾರೆ, ಸಬ್ಸ್ಕ್ರೈಬರು. ತಲೆ ಕೆಡ್ಸ್ಕೊಬೇಡ. ಸಪೋರ್ಟ್ ಮಾಡಿ. ನಾನು ಇನ್ನೂ ಮನೆಗೆ ಲಾಡು ತಗೊಬೇಕು, ಲಾಡು ತಗೊಳಕ್ ಕಾಸಿಲ್ಲ. ಆಮೇಲೆ ಹಲ್ವಾ ತಗೊಬೇಕು, ಹಲ್ವಾ ತಗೊಳಕ್ ಕಾಸಿಲ್ಲ. ಗನ್ ತಗೋಬೇಕು, ಗನ್ ತಗೊಳಕ್ಕೂ ಕಾಸಿಲ್ಲ. ಸೊ ನೀವು ನೋಡಿ ಹೆಲ್ಪ್ ಮಾಡಿ ಗೈಸ್ ನೀವು. ಸರಿ ಗೈಸ್, ಇನ್ನೇನು ಎಕ್ಸಿಟ್ ಆಗ್ತಾ ಇದೀವಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.